ಇವತ್ತು ನಾನು ಒಂದು ಏರಿಯಾಗೆ ಹೋಗ್ತಾ ಇದ್ದೀನಿ, ಅಂದರೆ ಇಲ್ಲಿ ನಿಯರ್ ಕೆಂಗೇರಿ. ಓಕೆನಾ, ನಿಯರ್ ಕೆಂಗೇರಿ ಅಲ್ಲ, ಕೆಂಗೇರಿನೇ. ಈ ಒಂದು ಏರಿಯಾ ಸ್ಪೆಷಲಿ ಆ ಒಂದು ರೋಡು ಇತ್ತೀಚೆಗೆ ನಾನು ಹೋಗ್ತಿರೋ ಜಾಗದಿಂದನೇ ಫೇಮಸ್ ಆಗ್ಬಿಟ್ಟಿದೆ. ಸೊ ನಾನು ಹೋಗ್ತಿರೋ ಜಾಗ ಬಂದ್ಬಿಟ್ಟು ಎಲ್ಲ ದರ್ಶನ್ ಸರ್ ಫ್ಯಾನ್ಸಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ಯಾಕಂದರೆ ಆ ಜಾಗದಲ್ಲಿ ಇರೋವಂಥವ್ರು ದರ್ಶನ್ ಸರ್ ಫ್ಯಾನು. ಆ ಜಾಗ ಅನ್ನೋಕ್ಕೇನು ತಮ್ಮನೇಲಲ್ಲಿ ನೋಡಿರ್ತೀರ. ಅದು ದ ಮೋಸ್ಟ್ ಕೆಂಗೇರಿ ವರ್ಲ್ಡ್ ಫೇಮಸ್ ತೂಗುದೀಪ ಬಿರಿಯಾನಿಗೆ ಇವಾಗ ನಾನು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಒಂದು 2-3 ಮಂತ್ಸ್ ಬ್ಯಾಕ್ ಹೋಗಿದ್ದೆ. ನಾನು ವ್ಲಾಗು ಹಾಕಿದ್ದೆ, ಅದನ್ನು ನೀವು ನೋಡಿರ್ಬೋದು. ಆ ವ್ಲಾಗು ಒಂದು 2-3 ಮಂತ್ಸ್ ಬ್ಯಾಕ್ ಹೋದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಆಮೇಲೆ ಅಲ್ಲಿ ಹೋಗಿ ತಿಂದಿರೋಂಥ ಜನನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂದರು. ನನಗೆ ಪರ್ಸ್ನಲಿ ಯಾಕೆ ತೂಗುದೀಪ ಇಷ್ಟ ಅಂತ ಹೇಳ್ತೀನಿ. ಎಸ್, ಇದು ಪ್ರಮೋಷನ್ನೇ ಇರ್ಬೋದು, ಬಟ್ ಆದರೆ ತೂಗುದೀಪ ಬಿರಿಯಾನಿ ಎಕ್ಸೆಪ್ಟ್ ಪ್ರಮೋಷನ್ ತುಂಬ ಸಲ ನಾವು ಹೋಗ್ತಾನೆ ಇರ್ತೀವಿ ತೂಗುದೀಪಗೆ. ಅಂದರೆ ಲೈಕ್ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಯಾವಾಗಲೂ ಹೋಗ್ತಾನೆ ಇರ್ತೀವಿ. ಸೊ ನಿಮ್ಮನ್ನು ಇವತ್ತು ನಾನು ಅಲ್ಲಿ ಕರ್ಕೊಂಡು ಹೋಗ್ತಿರೋಕ್ಕೊಂದು ಇಂಪಾರ್ಟೆಂಟ್ ರೀಸನ್ ಐತಿ. ಆ ರೀಸನ್ ಏನಂತ ಅಲ್ಲಿ ಹೋದ್ಮೇಲೆ ನಾನು ಹೇಳ್ತೀನಿ. ಸಿಗ್ನಲಲ್ಲಿ ರೆಡ್ ಸಿಗ್ನಲ್ ಬಂದಿದೆ, ಸೊ ಹಂಗಾಗಿ ಕಾರ್ ನಿಲ್ಲಿಸಿದ್ದೀನಿ. ಅಲ್ಲಿಗೆ ನಿಮ್ಮನ್ನೀಗ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತಿದ್ದೀನಿ, ಬನ್ನಿ. ಈಗ ನಮ್ಮ ಜೊತೆ ಇದ್ದಾರೆ ಶರತ್ ಅವರು. ಹಾಯ್ ಬ್ರೋ, ಹೌ ಆರ್ ಯು? ಹೆಂಗಿದ್ದೀರಾ? ತುಂಬಾ ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ತೂಗುದೀಪ ದೊನ್ನೆ ಬಿರಿಯಾನಿ ಹೆಂಗ್ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಸುಮಾರು ಜನ ಕಂಪ್ಲೇಂಟ್ ಬರ್ತಿದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಿದೆ ಅಂತ. ಸ್ವಲ್ಪ ಅದಕ್ಕೋಸ್ಕರನೇ ಈಗ ಸೆಲ್ಫ್ ಸರ್ವಿಸ್ ಮಾಡ್ಬಿಟ್ಟಿದೆ. ಓಕೆ, ಹೌದಾ? ಸೆಲ್ಫ್ ಸರ್ವಿಸ್ ಅಲ್ಲಿ ಜನನ ಕಾಯ್ಸಕ್ ಆಗ್ತಿಲ್ಲ, ವೇಟಿಂಗ್ ಮಾಡ್ಸಕ್ ಆಗ್ತಿಲ್ಲ. ಹಾಗೆ ಸೆಲ್ಫ್ ಸರ್ವಿಸ್ ಟೋಕನ್ ಸಿಸ್ಟಮ್ ಟೈಪ್ ಮಾಡ್ಬಿಟ್ಟಿದೆಯಲ್ಲ. ಓಕೆ ಓಕೆ ಓಕೆ. ಇವಾಗ ನನಗೊಂದಿಷ್ಟು ಕ್ವಶನ್ ಇದಾವೆ, ಖಂಡಿತ ಕೇಳಬೇಕು. ಫಸ್ಟ್, ನಿಮ್ಮ ಒಂದು ತೂಗುದೀಪ ದೊನ್ನೆ ಬಿರಿಯಾನಿ ಸ್ಟಾರ್ಟ್ ಆಗಿದ್ದು ಹೆಂಗೆ? ಸ್ಟಾರ್ಟ್ ಆಗಿದ್ದು ಹಿಂಗೆ ಚರ್ಚೆ ಮಾಡ್ಬೇಕಾದ್ರೆ ಯಾಕೆ ನಾನು ಒಂದು ಹೆಸರಿಡಿ ಮಾಡಿದೆ, ಚಾಯ್ಸ್ ಮಾಡಬಾರ್ದು ಅಂತ ಇಟ್ಟಾಗ ಈ ಹೆಸರಿಟ್ಟು ಕೊರಟೆ 3 ವರ್ಷ ಆಯಿತು. ಓಕೆ, ಇವತ್ತು ಈ 3 ವರ್ಷ ಕಂಪ್ಲೀಟ್ ಆಗಿದೆ. ಅಲ್ಲ, ನಿಮಗೆ ಯೂಶಲಿ ತೂಗುದೀಪ ಅಂತಲೇ ಇಡ್ಬೇಕಂತ ಯಾಕೆ ಅನಿಸ್ತು? ವಿಭಿನ್ನವಾಗಿರಲಿ, ಫಸ್ಟ್ ಆಫ್ ಆಲ್ ಬಾಸ್ ಅಭಿಮಾನಿ ಅಲ್ವಾ. ಓಕೆ, ಹಾಗಾಗಿ ಯಾವ್ದಾರ ಒಂದು ಹೆಸರು ಚಾಯ್ಸ್ ಮಾಡ್ಬೇಕಾದ್ರೆ ಈ ಹೆಸರು ಚಾಯ್ಸ್ ಸಿಕ್ತು. ದರ್ಶನ್ ಸರ್ ಸಪೋರ್ಟ್ ಯಾವ ಥರ ಇದೆ ತೂಗುದೀಪ ದೊನ್ನೆ ಬಿರಿಯಾನಿ ಮನೆಗೆ? ಹೇಳೋಕ್ಕಾಗಲ್ಲ, ಅಷ್ಟು ಸಪೋರ್ಟಿಂಗ್ ಇದೆ. ಹಂಗ? ಓಕೆ. ವಾರದಲ್ಲಿ 3 ದಿನ ಫಿಕ್ಸ್. ನಿಮ್ದೇ ಫಿಕ್ಸಾ? ವಾರದಲ್ಲಿ 3 ದಿನ ಮಟನ್ ಬಿರಿಯಾನಿ, ಮಟನ್ ಫ್ರೈ, ಚಿಲ್ಲಿ ಚಿಕನ್. ಓಕೆ, ಇಷ್ಟು ಐಟಮು ವಾರದಲ್ಲಿ 3 ದಿನ. ಆಮೇಲೆ ನಾನು ಒಂದು ಇಂಟರ್ವ್ಯೂಲ್ ಎಲ್ಲೋ ಕೇಳ್ದಂಗಿತ್ತು, ರಚಿತಾರಾಮ್ ಅವ್ರು ನಿಮ್ಮ ಹೋಟ್ಲ್ ಚಿಲ್ಲಿ ಚಿಕನ್ ತುಂಬಾ ಇಷ್ಟ ಅಂತ. ಏನು ಅವರು ವಾರದಲ್ಲಿ 4-5 ದಿನ. ಏನಾದ್ರು ಗುಟ್ಟೇನೋ ಅವ್ರು ಯಾಕೆ ಇಷ್ಟಪಟ್ರು ನಿಮ್ಗೆ? ಅದು ನಾವು ರೆಡಿ ಮಾಡ್ತಿಲ್ಲ ಮಸಾಲಾನ, ಆ ಟೇಸ್ಟು, ಅದೊಂದು ಪೀಸ್ ಕ್ವಾಲಿಟಿ, ಕ್ವಾಂಟಿಟಿ, ಟೇಸ್ಟ್ ಅಷ್ಟೇ. ದರ್ಶನ್ ಸರ್ ಫ್ಯಾನ್ಸ್ ಸಪೋರ್ಟ್ ಯಾವ ಥರ ಇದೆ? ತುಂಬ ಜೋರಾಗಿದೆ. ಅಂದರೆ ಬರೋದು ಅವರೇ, ಎಲ್ಲ ಅವರೇ ನಮ್ಮ ಹೋಟ್ಲು ಥರ ಟ್ರೀಟ್ ಮಾಡ್ಕೊಂಡು, ನಮ್ಮ ಹೋಟ್ಲು ಥರ ಊಟ ಮಾಡ್ಕೊಂಡು. ಆಮೇಲೆ ಇನ್ನೊಂದು, ದರ್ಶನ್ ಸರ್ ಸಿನಿಮಾ ಯಾವುದೇ ರಿಲೀಸ್ ಆದರೂ ನೀವು 1+1 ಆಫರ್, 1+1 ಆಫರು, ಬರ್ತ್ಡೇ 1+1 ಆಫರ್ ಫಿಕ್ಸ್ ಇದ್ದೇ ಇರುತ್ತೆ. ಫಿಕ್ಸ್, ವರ್ಷದಲ್ಲಿ 3 ಅಂತೂ ಫಿಕ್ಸು. ಓ, ಹಂಗಾರೆ ಈ ಫೆಬ್ರವರಿ 16ಕ್ಕೆ 1+1 ಫಿಕ್ಸು. ಅದಕ್ಕಿಂತ ನಂಬಿಟ್ಟಿದ್ದೀನಿ ನೋಡಿ. ಫೆಬ್ರವರಿ ಶುಕ್ರವಾರ ನೋಡಿ, ನೀವು ಯಾರೇ ದರ್ಶನ್ ಸರ್ ಅಭಿಮಾನಿ ಆಗಿರ್ಬೋದು, ಅದೇ ಕನ್ನಡಿಗರು ಇಲ್ಲಿ ಬಂದು ತೂಗುದೀಪ ದೊನ್ನೆ ಬಿರಿಯಾನಿ ಡಿ ಬಾಸ್ ಹುಟ್ಟುಹಬ್ಬದ ಪ್ರಯುಕ್ತ ಅಂತ ಬಂದರೆ ಒಂದು ಬಿರಿಯಾನಿ ತಗೊಂಡ್ರೆ ಒಂದು ಬಿರಿಯಾನಿ ಫ್ರೀ. ಅದು ಪಾರ್ಸಲ್ ಮಾತ್ರ. ಕನ್ನಡಿಗೋಸ್ಕರ ಮಾತ್ರ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ? ಚಿಕನ್ ಬಿರಿಯಾನಿ ಮಾತ್ರ. ಆಮೇಲೆ ಬಂದ್ಬಿಟ್ಟು ಮಟನ್ ಬಿರಿಯಾನಿ ಕೇಳಿದ್ರೆ ಚಿಕನ್ ಬಿರಿಯಾನಿ ಮಾತ್ರ. ಡಿ ಬಾಸ್ಗೆ ಏನು ಇಷ್ಟ ಇಲ್ಲಿಂದ? ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನ್, ಮಟನ್ ಫ್ರೈ, ಮಟನ್ ಲಿವರ್ ತುಂಬ ಇಷ್ಟ. ತುಂಬ ಇಷ್ಟ. ಯಾಕೆ ನೀವು ಡಿ ಬಾಸ್ಗೆ ಇಷ್ಟ ಆಗಿರೋ ಚಾಕ್ನ ಸ್ಟಾರ್ಟ್ ಮಾಡಬಾರ್ದು? ರಿಸ್ಕ್ ಜಾಸ್ತಿ. ಹೌದಾ? ಇದನ್ನೇ ಅವೇಟ್ ಮೇಂಟೈನ್ ಮಾಡೋಕ್ಕಾಯ್ತಿಲ್ಲ ಜನಗಳನ್ನ. ಓಕೆ, ಅದು ಮತ್ತೆ ಅದನ್ನೆಲ್ಲ ಇದು ಮಾಡೋಣ. ಸರಿ, ಬನ್ನಿ ನೋಡೋಣ ನಿಮ್ಮ ಹೋಟ್ಲದ್ದು ಏನೋ ಸ್ಪೆಷಲ್ ಏನಂತ. ಟೇಸ್ಟ್ ಮಾಡಿ. ಖಂಡಿತ. ಥ್ಯಾಂಕ್ ಯು, ಕರೆದಿದ್ದಕ್ಕೆ ನಮ್ಮನ್ನು ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಡಿದ್ದೀನಿ. ಟೋಟಲ್ ಎಷ್ಟು ಟೇಬಲ್ ಇದಾವೆ ಇಲ್ಲಿ? ಟೋಟಲ್ ಈಗ 14 ಟೇಬಲ್ ಇದೆ. 14 ಟೇಬಲ್. ಎಷ್ಟು ಜನ ಕೂತ್ಕೋಬೋದು ಅಟ್ ಟೈಮು? ಅಟ್ ಎ ಟೈಮು ಒಂದು 70 ಮೆಂಬರ್ಸ್ ಬರ್ಬೋದು. 70 ಜನ ಕೂರ್ಬೋದು, ಚೆನ್ನಾಗಿ ಕೂರ್ಬೋದು. ಈಗ ಜಾಗ ಆಗ್ದಿರೋದಕ್ಕೆ, ಆಮೇಲೆ ಇಲ್ಲಿ ಟ್ರಾಫಿಕ್ ಆಗ್ತಿರೋಕ್ಕೆ ಮೇನ್ ರೀಸನ್ಗೆ ನೀವು ಸೆಲ್ಫ್ ಸರ್ವಿಸ್ ಮಾಡ್ಬಿಡಿ. ಸರ್ವಿಸ್ ಯಾವ ಥರ ಇರುತ್ತೆ ಬನ್ನಿ ಹೇಳಿ. ಟೋಕನ್ ಸಿಸ್ಟಮ್ ಫಸ್ಟು. ಬನ್ನಿ. ಪಾರ್ಸಲ್ ಕೌಂಟ್ರ್ ಬೇರೆ ಮಾಡಿದ್ದೀನಿ. ಓಕೆ. ಟೇಬಲ್ ಕೌಂಟ್ರ್ ಬೇರೆ ಮಾಡಿದ್ದೀನಿ. ಟೇಬಲ್ಗೆ ಇದರ ಟೋಕನ್ ಬರುತ್ತೆ. ಏನು ನೀವು ಐಟಮ್ ಚಾಯ್ಸ್ ಮಾಡ್ತೀರಾ ಅದರಲ್ಲಿ ಟೋಕನ್ ಸಿಸ್ಟಮಲ್ಲಿ ಆ್ಯಡಪ್ ಆಗುತ್ತೆ, ನಂಬರ್ ಲಿಂಕಲ್ಲಿ. ಉದಾಹರಣೆಗೆ ಕಿಚನಿಗೆ ಕೊಟ್ಟರೆ ಅಲ್ಲಿ ಪಾಸ್ ಆಗುತ್ತೆ. ಇಮಿಡಿಯೇಟ್ಲಿ ಊಟ ಕೈ ಸಿಗುತ್ತೆ, ಕೈ ಆಪ್ಷನೇ ಇಲ್ಲ. ಮನೆ ಕಿಚನ್ಗೆ ಹೋಗೋಣ. ಇವಾಗ ಶರತ್ ಫಸ್ಟ್ ಹೇಳ್ತಿರೋದು ಮಟನ್ ಚಾಪ್ಸ್ ಬಗ್ಗೆ. ಮಟನ್ ಚಾಪ್ಸ್ ನೀವು ಹೇಳಿದ್ರಿ ಗೊತ್ತಾ? ಮಟನ್ ಚಾಪ್ಸು. ಹೌದೌದು. ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡ್ಬೇಕಾದ್ರೆ ಮಟನ್ ಚಾಪ್ಸ್ ಇರಲಿಲ್ಲ. ಈಗ ಚಾಪ್ಸ್ ಮಾಡಿದ್ವಿ.
ಅವತ್ತು ನೀವು ಬಂದಾಗಿತ್ತಲ್ಲ ಖಾಲಿ ಆಗಿತ್ತು. ಬನ್ನಿ ಈಗ ಬಾಸ್ದು ಸ್ಪೆಷಲ್ ಏನೇನು ಅಂತ ಹೇಳ್ಬಿಡಿ. ನೋಡಿ ಮಟನ್ ಚಾಪ್ಸ್ ಜಾಸ್ತಿ ಇಷ್ಟಪಡೋದು ನಳ್ಳಿಮೂಳೆ. ನಳ್ಳಿಮೂಳೆ ಮಟನ್ ಚಾಪ್ಸು, ಅದು ಬಿಟ್ಟರೆ ಚಿಕನ್ ಫ್ರೈ. ಇದನ್ನು ಆಲ್ಮೋಸ್ಟ್ ಜನ ಗುಂಟೂರು ಚಿಕನ್ ಅಂತಾರೆ. ಈ ನಮ್ಮ ಹೋಟ್ಲಲ್ಲಿ ಇದು ಫೇವರೇಟ್ ಚಿಕನ್ ಫ್ರೈ. ಚಿಕನ್ ಫ್ರೈ ಇದು ಬಂದು ಮಟನ್ ಪೆಪ್ಪರ್ ಫ್ರೈ. ನಮ್ಮ ಹೋಟ್ಲಲ್ಲಿ ಎಷ್ಟು ಸಲ ಮಾಡಿದ್ರು ಕಾಯಿಲೆ ಆಗ್ತಾನೆ ಇರೋದು ಇದು. ನಮ್ಮ ಹೋಟ್ಲ್ ಎಷ್ಟು ಸಲ ಫೋನ್ ಮಾಡಿದ್ರು ಕಾಯಿಲೆ ಆಗ್ತಾನೆ ಇರೋದು ಮಟನ್ ಫ್ರೈ. ಮಟನ್ ಎಲ್ರಿಗೂ ಇಷ್ಟ ಅಲ್ವಾ? ಮಟನ್ ಹಾಗಾಗಿ ಬಟ್ ನಮ್ಮ ಮಟನ್ ಸೆಲೆಕ್ಷನ್ ಮಟನ್ ನೋಡ್ತೀವಲ್ಲ, ಹಾಗೆ ಜನಕ್ಕೆ ಭಯಂಕರ ಇಷ್ಟ ಆಗುತ್ತೆ. ಇದು ನೀವು ಹೇಳಿರಲ್ಲ ಚಿಲ್ಲಿ ಚಿಕನು, ಇದೇ ಚಿಲ್ಲಿ ಚಿಕನ್. ನಮ್ಮ ಹೋಟ್ಲಲ್ಲಿ ಟ್ರೆಂಡಿಂಗ್ ನೋಡ್ತಿರೋದು ಇದೊಂದೇ. ರಾಜಕೀಯದಾಗ ಇರ್ಬೋದು, ಫಿಲಮ್ ಇಂಡಸ್ಟ್ರಿ ಆಗಿರ್ಬೋದು, ಇದು ಫೇವರೆಟ್ ಡಿಶ್. ಹಾಗಾಗಿ ಆಮೇಲೆ ವೆಜಿಟೇರಿಯನ್ ಅವ್ರಿಗೆ ಇದ್ರಲ್ಲಿ ಇಷ್ಟ ಆಗಿರೋ ರೀಸನ್ ಏನು ಅಂತ ಕೇಳಿದ್ರೆ ನೀವು ಮೇಡಮ್ ಯಾಕೆ ಮೇಡಮ್? ನಾನು ಕೇಳಿದೆ. ಏನು ಹೇಳಿದ್ರು? ಕೆಲವೊಂದು ಕಡೆ ಹೋಟ್ಲಲ್ಲಿ ಮಕ್ಕಳಿದೆ, ತಿನ್ನಕ್ಕಾಗಲ್ಲ, ಟುಡಿ ವರಿದೆ, ಏನೇನು ಇವೆಲ್ಲ ಬೇಡ್ತಿದ್ದಾರೆ. ಹಾಗೆ ನಮ್ಮ ಹೋಟ್ಲದು ಯಾವುದೇ ಥರದ್ದು ತೊಂದರೆ ಆಗ್ತಿಲ್ಲ ತಿನ್ನೋದಕ್ಕೆ. ಈಸಿಯಾಗಿ ಆರಾಮಾಗಿ ಸಾಫ್ಟ್ನೆಸ್ ಪೀಸ್ ಇರುತ್ತೆ, ಚೆನ್ನಾಗಿ ಮಸಾಲ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಘಾಟ್ ಇರಲ್ಲ, ಘಾಟೆಲ್ಲ ಇದು ಮಾಡಿರ್ತೀವಿ. ಹಾಗಾಗಿ ನಮ್ಗೆ ಚಿಲ್ಲಿ ಚಿಕನ್ ಅವ್ರಿಗೆ ಇಷ್ಟ ಆಯ್ತು. ನಾನೇ ಮಸಾಲ ಕೇಳಿ ರೆಡಿತ್ತು. ಹಾಗಾಗಿ ಅದು ಬಿಟ್ಟರೆ ಲೆಗ್ ಪೀಸ್ ಅಂತೂ ನಮ್ಮದು ಫೇವ್ರೇಟ್. ನಿಮ್ಮ ಫೇವ್ರೇಟಾ? ನಮ್ಮ ಹೋಟ್ಲು ಕಸ್ಟಮರ್ ಫೇವ್ರೇಟ್ ಇದೆ. ಒಬ್ಬರಿಗೆ ಸಿಂಗಲ್ ಲೆಗ್ ಆಗ್ಬೋದು, ಡಬಲ್ ಲೆಗ್ ಆಗ್ಬೋದು, ಒಂದು ಬಿರಿಯಾನಿ ಜೊತೆ ಕಂಪ್ಲೀಟ್. ಓಕೆ, ಅವತ್ತಿನ ಊಟ ಮೋಸ್ಟ್ ಫೇಮಸ್ಸು ಆಮೇಲೆ ಮಟನ್ ಲಿವರ್ ಇದೆ. ರಾಜಕೀಯದಲ್ಲಿಗಂತೂ ಭಯಂಕರ ಇಷ್ಟವಾದ ಫುಡ್ ಇದು. ಯಾವ ಪೊಲಿಟಿಷಿಯನ್ಸ್ಗೆ ಇಷ್ಟ ಇಲ್ಲ ನಿಮ್ಮ ಹತ್ರ ರೆಗ್ಯುಲರ್ ಆಗಿ? ಆಲ್ಮೋಸ್ಟ್ ಎಲ್ಲರಿಗೂ ಕೊಟ್ಬಿಟ್ಟಿದ್ದೀನಿ, ಹೆಸರುಗಳದ್ದು ಬೇಡ, ಎಲ್ಲರಿಗೂ ಕೊಟ್ಬಿಟ್ಟಿದ್ದೀನಿ. ಇಬ್ಬರಿಗಂತೂ ಪೆಂಡಿಂಗ್ ಇದ್ದಿಲ್ಲ. ಓಕೆ, ಮಟನ್ ಲಿವರ್ ಅಂತೂ ಈಗ ಆಲ್ಮೋಸ್ಟ್ ನೀವು ಇಲ್ಲಿ ಯೂಸ್ ಮಾಡಿರೋಂಥ ಪ್ರತಿಯೊಂದು ಇದಕ್ಕೂ ಮಸಾಲ ನಿಮ್ಮದೇ ಓಮ್? ಎಲ್ಲ ನಮ್ಮದೇ ಓಮ್. ಯಾವುದು ರೆಡಿ ಮಾಡೋ ಯಾವುದು ಮಾಡಲ್ಲ. ಅದಕ್ಕೆ ಓಪನ್ ಕಿಚನ್ ಮಾಡ್ಬಿಟ್ಟಿದ್ದೀವಿ. ಓಪನ್ ಎಲ್ಲ ದಮ್ ಹಾಕೋದು, ಓಪನಲ್ಲಿ ಏನು ಮಾಡೋದು. ಕೆಲವರು ಹಂಗಂದ್ರೆ ಬಿರಿಯಾನಿ ಹೆಂಗಿರುತ್ತೆ. ನಾವು ಬಿರಿಯಾನಿ ತಿಂದ್ಬಿಟ್ಟು ಚೆನ್ನಾಗಿಲ್ಲ ಅಂದ್ರೆ ದುಡ್ಡೇ ಕೊಡಬೇಡಿ. ಅಲ್ಲ, ಯಾವಾಗ ನಾನು ಬೋರ್ಡ್ ನೋಡ್ತಾ ಇದ್ದೆ, ಯಾವುದು ನೋಡಿ ಎರಡು ಅದೇ ಹಾಕ್ಬಿಟ್ಟಿದ್ದಲ್ಲೇ. ಸಂತೃಪ್ತಿ ಆದಲ್ಲಿ ಬೇರೆಯವ್ರಿಗೆ ತಿಳಿಸಿ, ಇಲ್ಲವಾದಲ್ಲಿ ನಮಗೆ ತಿಳಿಸಿ. ಚೆನ್ನಾಗಿದೆ ನೋಡಿ. ಇದು ಒಂದು ಚಿಕನ್ ಬಿರಿಯಾನಿ. ಬಟ್ ನಮ್ದು ಏನು ವಿಷಯ ಅಂದರೆ ನಿಮ್ದು ಎಷ್ಟು ಖಾಲಿ ಆಗುತ್ತೆ ಬ್ರೋ ನಾರ್ಮಲ್ ಡೇಗೆ? ನಾರ್ಮಲ್ ಡೇ ಅಲ್ಲಿ 1500 ಅಂತ ಹೋಗುತ್ತೆ ಬಿರಿಯಾನಿ. 1500? 1500 ಪ್ಲೇಟ್ ಫಿಕ್ಸ್. 1500 ನಾರ್ಮಲ್. ವೀಕೆಂಡ್ ಬಂದ್ರೆ ಅದೊಂದು 3000. 1 to double. ಬಟ್ ಏನಂದ್ರೆ ನಮ್ದು ಬಿರಿಯಾನಿ ಗೊತ್ತು ಪೀಸ್ ವಿತ್ ದಮ್ ಹಾಕಿರ್ತೀವಿ. ಆಮೇಲೆ ಇನ್ನೊಂದು ಏನು ಸ್ಪೆಷಲ್ ತೂಗುದೀಪ ಅಲ್ಲಿ? ಆಮೇಲೆ ಯಾಕೆ ಜನ ಬಂದು, ಈಗ ನಾವೇ ಆಗಲಿ ಇವಾಗೇನೋ ವಿಡಿಯೋ ಮಾಡೋದು ಬಿಟ್ಟು ಸುಮಾರು ಸಲ ಬರ್ತಾನೆ ಇರ್ತೀವಿ. ನಾವಂತಲ್ಲ, ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ಸರ್ಕಲ್ ಎಲ್ಲ ಬರ್ತಾರೆ. ಏನಿದ್ರು ಗುಟ್ಟು? ಈಗ ನಾವ್ ಹೇಳಿದ್ರೆ ಏನಾಗ್ಬಿಡುತ್ತೆ, ಆರ್ಟಿಫಿಷಿಯಲ್ ಆಗ್ಬಿಡುತ್ತೆ. ನಾವೇನೋ ಹೇಳ್ತಿದೀವಿ ಪ್ರಮೋಷನ್ ಹಂಗೆ ಅನ್ಕಂತ. ಏನ್ ಗುಟ್ಟು? ಬಟ್ ನಾವು ಮಸಾಲೆ ಮಾಡ್ತೀವಲ್ಲ ಅದೇ ಗುಟ್ಟು. ಬಟ್ ಮಸಾಲದಲ್ಲಿ ಏನು ಕದ್ದು ಮುಚ್ಚಿ ಏನೂ ಮಾಡಲ್ಲ, ಓಪನಿಗೆ ಮಾಡ್ತೀವಿ. ನಾವು ಮಾಡೋ ಕೈ ಋಣ ಅಂದದೆ ಅಂತ ಅಂತಾರಲ್ಲ, ರುಚಿ ಹಂಗೆ. ನೀವೇ ಮಾಡೋದಾ? ನಾವೇ ಮಾಡೋದಿಲ್ಲ, ಹುಡುಗ ಮಾಡ್ತಾನೆ, ಇಲ್ಲ ಇನ್ನೊಬ್ಬ ಮಾಡ್ತಾನೆ. ಅವ್ರಿಗೆ ಟ್ರೈನ್ ಅಪ್ ಕೊಡ್ತಾ ಇದೀನಿ ಇವಾಗ. ನೆಕ್ಸ್ಟ್ ಯಾವ್ದಾದ್ರು ಬ್ರಾಂಚ್ ನೋಡೋಣ ಅಂದ್ಬಿಟ್ಟು. ಆಮೇಲೆ ಯಾಕೆ ತೂಗುದೀಪ ಬ್ರಾಂಚ್ನ ಮಾಡಬಾರ್ದು? ನಾನು ಮಾಡಲ್ಲ ಸರ್. ಯಾಕೆ? ಆ ಸಮಸ್ಯೆ ಬೇಡ. ಯಾಕೆ? ಜನಗಳು ವಿಭಿನ್ನವಾಗಿ ಉಪೇಕ್ಷೆ ಮಾಡ್ತಾರೆ ಅದನ್ನು. ಸುಮ್ಮನೆ ಫ್ರಾಂಚೈಸಿ ಕೊಟ್ಟು ದೊಡ್ಡ ಎಲ್ಲ ಕೊಟ್ಬಿಡ್ಬೋದು, ಅದು ಅಪ್ಪರ ದಿನ ನಡೆಯಲ್ಲ. ಜನಗಳಿಗೆ ಊಟ ಸ್ಯಾಕ್ರಿಫಿಕೇಷನ್ ಆಗಲ್ಲ. ಒಂದು ಸುಮ್ಮನೆ ತೂಗುದೀಪ ಹೆಸರು ಹೇಳ್ಕೊಂಡು ಏನೋ ಲೈಕ್ ಹೆಸರು ಅಂದ್ರೆ ಈ ಒಂದು ಹೆಸರು ಮಾಡಿರೋ ಹೋಟ್ಲ ಹೆಸರು ಇಟ್ಕೊಂಡು ಬೇರೆಯವ್ರು ಏನೋ ಟೇಸ್ಟ್ ಗೀಸ್ಟ್ ಕೆಡ್ಸ್ಬಿಟ್ರೆ ಈ ಹೋಟ್ಲಿಗೆ ಡ್ಯಾಮೇಜ್ ಆಗುತ್ತೆ, ಕೆಟ್ಟ ಹೆಸರು ಬಂದು. ಆಮೇಲೆ ಬಿರಿಯಾನಿ ಎಲ್ಲೆಲ್ಲಿಂದ ಹುಡುಗಿ ಬಂದಿರ್ತಾರೆ ತಿನ್ನೋಕ್ಕೆ. ನೀವು ನಂಬಲ್ಲ, ನಮ್ಮ ಬಿರಿಯಾನಿನ ಮೈಸೂರು, ಚಿತ್ರದುರ್ಗ, ಬಳ್ಳಾರಿ, ಶಿವಮೊಗ್ಗ, ಹಾಸನ, ತುಮಕೂರಿಂದನೂ ಜನ ಹುಡುಕೊಂಬಂದು ಫೋನ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಈಗಂತ ಹೈವೇ ಆದ್ಮೇಲೆ ಮೈಸೂರು ಟು ಬೆಂಗಳೂರು ಬಿರಿಯಾನಿಗೆ ನಮ್ಮ ಹೋಟ್ಲಿಗೆ ಅಂತಾನೆ ಸುಮಾರು ಜನ ಈಗ ಮೈಸೂರಲ್ಲಿ ಕೊಲಂಬಿಯಾ ಹಾಸ್ಪಿಟ್ಲ್ ಬಿಡ್ತಿದಂಗೆ ಫೋನ್ ಮಾಡ್ತಾರೆ, ಬ್ರದರ್ ಬರ್ತೀವಿ ಮಟನ್ ಬಿರಿಯಾನಿ ಎತ್ತಿಡಿ. ಈ ತರ ಇದಾಗಿದೆ ನಮ್ಮ ಹೋಟ್ಲ್ ಬಿರಿಯಾನಿ. ಯೂಶಲಿ ಇಲ್ಲಿಂದ ನಾವು ಮೈಸೂರಿಗೆ ಹೋಗ್ತೀವಿ ಅವಾಗ ತಿನ್ನಕ್ಕೆ, ಅದು ಉಲ್ಟಾ ಆಗ್ಬಿಟ್ಟಿದೆ. ಮೈಸೂರಿಂದ ಬೆಂಗಳೂರಿಗೆ ಈಗ ಉಲ್ಟಾ ಆಗಿದೆ. ಕೊಲಂಬಿಯಾ ರೀಚ್ ಆಗಿದ್ದಂಗೆ ಬ್ರದರ್ ಇಷ್ಟು ಮಟನ್ ಬಿರಿಯಾನಿ. ತೂಗುದೀಪ ವರ್ಲ್ಡ್ ಫೇಮಸ್ ಮಟನ್ ಬಿರಿಯಾನಿ ನೋಡೋಣ. ನಾನು ಕೇಳಲೇಬೇಕಾಗಿರೋ ವಿಷಯ ಮಟನ್ ಬಿರಿಯಾನಿ. ನೋಡಿ, ನಮ್ಮಲ್ಲಿ ಚರ್ಬಿ ಗಿರ್ಬಿ ಯಾವುದು ಸಿಗಲ್ಲ. ಎಲ್ಲ ಕ್ವಾಲಿಟಿ ಪೀಸ್ಗಳು, ಕ್ವಾಲಿಟಿ ಮಟನ್ ಸೆಲೆಕ್ಷನ್ ಪೀಸ್ಗಳು ಸಿಗೋದು. ನೋಡಿ, ಈಗೆಲ್ಲ ಒಂದು ಟ್ರೆಂಡ್ ಉಂಟಾಗಿದೆ ನಾಗರೂಪಾಯಿ ಸೈಡ್. ಮೊನ್ನೆ ನಾವು ಊಟಕ್ಕೆ ಹೋಗಿದ್ವಿ, ಬರೀ ಚರ್ಬಿ ಬಿಟ್ರೆ ಬೇರೆ ಏನ್ ಸಿಗ್ತಲ್ಲ ಅದ್ರಲ್ಲಿ. ಹೌದಾ? ನಮಗೆ ಬಿಟ್ಬಿಟ್ಟು ಬಂದ್ಬಿಡ, ಬೇರೆ ಹೋಟ್ಲ್ ಹೇಳೋದು ಬೇಡ್ದು. ಹೌದಾ? ಹೇಳ್ತಿರೋದು ನೋಡಿ, ನಮ್ಮ ಮಟನಿಗೂ
ಬಟ್ ಜನಕ್ಕೆ ಒಂದೇ ರಿಕ್ವೆಸ್ಟ್ ಮಾಡೋದು, ಇಂಥ ಬಿರಿಯಾನಿ ತಿಂದ್ಬಿಟ್ಟು ಚೆನ್ನಾಗಿಲ್ಲ ಕಾಸೆ ಕೊಡ್ಬೇಡಿ. ಆರೋಗ್ಯ ಕಾಪಾಡ್ಕೇಳಿ, ಹೆಲ್ತ್ ಕಾಪಾಡ್ಕೇಳಿ, ನೈಟ್ ಅಂತ ನಿದ್ದೆನ ಆರಾಮಾಗಿ ನಿದ್ದೆ ಮಾಡಿ ಅಲ್ವಾ. ಒಂದೊಂದು ಕಡೆ ಬಿರಿಯಾನಿ ತಿಂದ್ಬಿಟ್ರಂತೂ ಹೊಟ್ಟೆ ಉಬ್ರಿಷ್ಟ ಮಾಡೋದು, ಮಲಗಾಕ ಹಿಂಸೆ, ಏನು ಮಾಡೋಕು ಹಿಂಸೆ. ಹಾಗೆ ಹೇಳೋದೊಂದೇ, ಆರೋಗ್ಯವಾಗಿರುತ್ತೆ ನಮ್ಮ ಬಿರಿಯಾನಿ ತಿಂದ್ಬಿಟ್ಟು ಚೆನ್ನಾಗಿಲ್ಲ ದುಡ್ಡಕ್ಕೆ ಹೋಗ್ಬಿಟ್ಟಿದ್ದು ಓಪನ್ ಆಗಿ ಹೇಳುತ್ತೆ. ಸೊ ಆಮೇಲೆ ಎಷ್ಟು ಜನ ಇದ್ದಾರೆ ಕೆಲಸಕ್ಕೆ? ಕೆಲಸಕ್ಕೆ ಈಗ 13 ಜನ ಇದ್ದಾರೆ. 13 ಜನ. 13 ಜನದಲ್ಲಿ ನಿಮ್ಮ ಫೇವ್ರೇಟ್ ವರ್ಕರ್ಸ್ ಯಾರು? ಎಲ್ಲ ಫೇವ್ರೇಟ್. ಆಮೇಲೆ ಇನ್ನೊಂದು ಮೇನು, ಈಗ ಅಕ್ಕ ಮಾತಾಡ್ತಾರಾ? ಅವ್ರನ್ನ ಅವ್ರು ಮಾತಾಡಲ್ಲ. ಅವ್ರು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಮ್ಮ ಹುಡುಗ ಶಶಿ ಮಾಡ್ತಾನೆ, ಅದು ಬಿಟ್ಟರೆ ಇವನು ಒಂದೇ ಚಂದ ಮಾಡ್ತಾನೆ, ವಿಜಿ ಮಾಡ್ತಾನೆ, ಆಮೇಲೆ ಅಣ್ಣಪ್ಪನ ಮಾಡ್ತಾನೆ. ನಿಮಗೆ ಅವ್ರ ಸಪೋರ್ಟ್ ಯಾವ ಥರ ಇದೆ? ಅದು ಮೇನು. ಅಲ್ಲಿ ಭದ್ರದ ಇದ್ರೆ ಇವೆಲ್ಲ ನಡೆಯುತ್ತೆ. ಕ್ಯಾಶ್ ಕೌಂಟ್ರೆ ಕರೆಕ್ಟ್ ಆಗಿರ್ಬೇಕು. ಕರೆಕ್ಟ್ ಆಗಿರೋದು ಬಿಸ್ನೆಸ್ಸಲ್ಲಿ ಈಗ ಕ್ಯಾಶ್ ಕೌಂಟ್ರ್ ಹೆಂಗಿದೆ ನಿಮ್ಮ ಪ್ರಕಾರ? ತುಂಬ ಚೆನ್ನಾಗಿದೆ. ಹೌದಾ? ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಕಸ್ಟಮರ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಎಷ್ಟು ಜನ ಬಂದರು ಯಾವ ಥರ ಅವ್ರನ್ನ ಖುಷಿಯಿಂದ ಗಳಿಸ್ಬೇಕು ಅನ್ನೋದು ತುಂಬ ಚೆನ್ನಾಗಿದೆ. ದರ್ಶನ್ ಸರ್ ಏನು ಹೇಳಿದ್ದಾರೆ ಈ ಒಂದು ಸಕ್ಸಸ್ನ ಕಂಡು? ಈ ಸಕ್ಸಸ್ಸಿಗೆ ಅವ್ರು ತುಂಬ ಖುಷಿ ಪಟ್ಟಿದ್ದಾರೆ. ಅದೇ ಥರ ಟೇಸ್ಟು ಕ್ವಾಲಿಟಿ ಮೇಂಟೈನ್ ಮಾಡು, ಯಾವುದು ಇದು ಬೇಡ ಅಂತ ಕೂಡ ಇದು ಮಾಡಿದ್ರು. ಟೇಸ್ಟು ಚೆನ್ನಾಗಿ ಕೊಡು, ಜನಗಳ ಪ್ರೀತಿಯಿಂದ ಮಾತಾಡ್ತು, ನೆಕ್ಸ್ಟ್ ಅವ್ರು ಬಂದೇ ಬರ್ತಾರೆ ನಿಮ್ಮ ಬಿರಿಯಾನಿ ಟೇಸ್ಟ್ ನೋಡ್ಕೊಂಡು. ಯಾಕೆಂದ್ರೆ ಯೂಸಲಿ ಅವ್ರಿಗೆ ಇಷ್ಟಪಟ್ಟಿದೆ ಬಿರಿಯಾನಿ. ಅವ್ರು ಯಾವ ಪಾಲ್ಟಿ ಮಾಡಲಿ, ಯಾರು ಫ್ರೆಂಡ್ಸ್ ಸರ್ಕಲ್ ಎಷ್ಟೇ ಜನ ಬಂದರೂ ನಮ್ಮ ಬಿರಿಯಾನಿ ಫಿಕ್ಸ್. ಅದಕ್ಕೋಸ್ಕರ ನಾವು ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡೋಕ್ಕೆ ಜನಗಳು ಇದು ಮಾಡ್ಬಿಡೋದು ಅಂದ್ಬಿಟ್ಟು ಸೆಲ್ಫ್ ಸರ್ವಿಸ್ ಮಾಡಿಬಿಟ್ಟಿದ್ದೀವಿ. ಇವಾಗ ಸುಮ್ಮನೆ ತೊಂದರೆ ಆಗೋದು ಬೇಡ ಅವ್ರಿಗೆ ಅನ್ನೋ ಉದ್ದೇಶ. ಅವ್ರು ಭಾಳದೆಲ್ಲ ಫೀಲ್ ಇರಬೇಕು, ಅಡುಗೆ ಪ್ಲೇಟ್ ಫೀಲ್ ಇರಬೇಕು, ಜೊನ್ನೆ ಫೀಲ್ ಕೂಡ ಇರಬೇಕು. ನೀವು ಆಲ್ಮೋಸ್ಟ್ ಎಲ್ಲ ನಾವು ನಾಟಿ ಎಲ್ಲ ನಾಟಿ ಸಗಡೆ, ನೈಸರ್ಗಿಕ. ಮಗ ಪ್ಲಾಸ್ಟಿಕ್ ಯಾವುದೂ ಯೂಸ್ ಮಾಡೋದಿಲ್ಲ, ಜಾಸ್ತಿ ಯೂಸ್ ಮಾಡೋದು ಯಾವುದು ಪಾರ್ಸಲಿಗೆ ಮಾತ್ರ. ಪಾರ್ಸಲಿಗೆ ಮಾತ್ರ ಕಂಟೈನರ್, ಅದು BBMP ಇದು ಮಾಡ್ರಿ ಕಡೆಯಿಂದ ಅದೇ ಕಂಟೈನರ್ ಕೊಡ್ತಾರೆ. ಯಾವುದೇ ಕಾರಣಕ್ಕೆ ಏನು ಮಾಡ್ತಾರೆ. ಈಗ ಕಿಚನ್ ಇಟ್ಕೊಂಡಿದ್ರೆ ಏನಾರು ಕಾಣಿಸ್ತಾ ಇದೆಯಾ? ಯಾವ ಮನೆಯಿಂದ ಮಾಡಲ್ಲ, ನಾವು ಮನೆಯಲ್ಲೂ ಮಸಾಲ ಮಾಡಲ್ಲ, ಎಲ್ಲಿ ಏನೂ ಮಾಡಲ್ಲ, ಎಲ್ಲ ಇಲ್ಲೇ ಮಾಡಿ ಇಲ್ಲಿ ಕೊಡೋದು. ಈಗ ಬನ್ನಿ ನೋಡೋಣ ಏನೇನಂತ ಟೇಸ್ಟ್. ಖಂಡಿತ ಟೇಸ್ಟ್ ಮಾಡಿ. ನೀವು ಕುತ್ಕೊಂಡು ನಮ್ಮ ಜೊತೆ ತಿನ್ಬೇಕು ಇವತ್ತು ಅಷ್ಟೇ. ನಾವು ಬೆಳಗ್ಗೆ ಟಿಫನ್ ಮಾಡಿದ್ದಿಲ್ಲ, ಆದ್ರೂ ಒಂದ್ಸರಿ ತಿನ್ಬೇಕು. ನಾವು ನೀವು ತಿನ್ಕೊಂಡು ಮಾತಾಡೋಣ ಈಗ ಫಸ್ಟ್ ಟೈಮ್. ತಿನ್ಕೊಂಡು ನೋಡಿ, ನಾವು ಯೂಸ್ ಮಾಡೋದು ಕೂಡ ಗ್ಯಾಸ್ಟ್ರಿಕ್ ಬರ್ದಾರದ ಮೆಷಿನ್ಗೆ. ಮಾರ್ಕೆಟಲ್ಲಿ ಸುಮಾರು ಮೆಷಿನ್ ಸಿಗ್ತವೆ. ಓಕೆ, ಇದು ಕೆಜಿ ಬಂದು 100 ರೂಪಾಯಿ ಇವತ್ತು. ಓಕೆ, 100 ರೂಪಾಯಿ ಕೆಜಿನ? ಇವತ್ತು ಕೆಜಿ 100 ರೂಪಾಯಿ. ಓಕೆ, ಬೇರೆ ಕಡೆ 40 ರೂಪಾಯಿ 20 ರೂಪಾಯಿ ಸಿಗ್ತದೆ ಕೆಜಿ. ಎಲ್ಲ ಕ್ವಾಲಿಟಿನೇ ಮೇಂಟೈನ್ ಮಾಡ್ಬೇಕು. ಹಾಗೆ ಇವಾಗ ನಮ್ಮ ಜೊತೆ ಶರತ್ ಬ್ರದರ್ ಅವರು ತುಂಬ ದಿವಸ ಆದಮೇಲೆ ಊಟ ಮಾಡ್ತಿದ್ದಾರೆ. ಊಟ ಮಾಡ್ಕೊಂಡು ಮಾತಾಡೋಣ. ಇಲ್ಲಿಂದ ನಾವು ಬಿರಿಯಾನಿ ಬೇಕೇ ಬೇಕು ಅಂತ ತಗೊಂಡೋಗಿ ತಿನ್ನಿಸಿ ಬಂದೀನಿ 20 ಜನಕ್ಕೆ. ಏನಂದ್ರೆ ತುಂಬ ಖುಷಿ ಪಟ್ರು. ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನ್, ಇದು ಸೇಮ್ ಇಷ್ಟೇ. ನೋಡಿ, ಬಟ್ ನಿಮಗೆ ತೋರಿಸಿದ್ರೆ ಪಬ್ಲಿಕ್ ಆಗಿಬಿಡುತ್ತೆ. ರೀಸೆಂಟ್ಲಿ ಇಲ್ಲಿಂದ ಮೈಸೂರು, ಇಲ್ಲೇ ಬಿಡದಿ ಕುಮಾರಣ್ಣವರು ಬಿಡದಿಗೆ ಬಂದಾಗ ಶರತ್ ಅವರು ಕುಮಾರಣ್ಣಗೆ ಬಿರಿಯಾನಿ ತಗೊಂಡು ಕೊಟ್ಟಿದ್ದು ತುಂಬ ಇಷ್ಟಪಟ್ಟಿರುತ್ತೆ ಬಿರಿಯಾನಿ. ನೋಡಿ, ಆಲ್ಮೋಸ್ಟ್ ಎಲ್ಲ ಪೊಲಿಟಿಷಿಯನ್, ಎಲ್ಲ ಸ್ಟಾರ್ಸ್ ಫೇವ್ರೆಟ್ ಬಿರಿಯಾನಿ ಅಟ್ ಪ್ರೆಸೆಂಟ್ ಬೆಂಗಳೂರಲ್ಲಿ ಯಾವ್ದಾದ್ರು ಐತಪ್ಪ ಅಂದರೆ ಬೆಂಗಳೂರಲ್ಲಿ ತೂಗುದೀಪ ಅಂತಲೇ ಹೇಳ್ಬೋದು. ಬಟ್ ಯಾಕಂದರೆ ಹೆಸರು ನಾವು ಖುಷಿಯಿಂದ ಇಟ್ಟಿದ್ದೀವಿ. ಊಟ ಮಾಡೋ ವಿಷಯದಲ್ಲಿ ಯಾರು ತಾರತಮ್ಯ ಮಾಡಿ ಕೇಳ್ದಂಗೆ ಬಂದು ಟೇಸ್ಟ್ ಮಾಡಿ, ಖುಷಿ ಪಡಿ, ಎಂಜಾಯ್ ಮಾಡಿ, ಆರೋಗ್ಯವನ್ನು ಉಳಿಸ್ಕೇಳಿ ಅಂತ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಅವಾಗಿಂದನೂ ಶರತ್ ಅವರು ಪರ್ಟಿಕ್ಯುಲರ್ ಸ್ಪೆಸಿಫೈ ಮಾಡ್ತಾರೆ ಆರೋಗ್ಯ ಅಂತ. ಸೊ ಅವ್ರಿಗೆ ತುಂಬ ಕಾಳಜಿ ಇದೆ. ಲೈಕ್ ಆಮೇಲೆ ಬರೋದು ದುಡ್ಡು ಮಾಡೋ ಅಂತ ಆಸೆ ಇಲ್ಲ. ಒಂದು ಕ್ವಾಲಿಟಿ ಒಂದು ರೂಪಾಯಿ ನನ್ನ ಕಡೆಯಿಂದ ಜಾಸ್ತಿ ಹೊಂಟೋಗ್ಬಿಡ್ಲಿ ಐಟಮ್ಗೆ. ನಾನು ಹಾಕಿ 3,300 ರೂಪಾಯಿ ಚೀಲ. ಓಕೆ, 3,300 ರೂಪಾಯಿ 25 ಕೆಜಿದು, 30 ಕೆಜಿದು. 30 ಕೆಜಿ. ಓಕೆ, ನೀವು ಕಳ್ಸಳಿ. ನಾವು ಜಸ್ಟ್ ಈಗ ಇಲ್ಲ ಸ್ವಲ್ಪ ತಿನ್ನಿ. ನೀವು ಫೋನ್ ಮಾಡಿದಾಗ ಟಿಫನ್ ತಿಂತ ಇದ್ದ, ಇಲ್ಲಿ ಸ್ವಲ್ಪ ತಿನ್ನೋಣ. ನೀವು ಟೇಸ್ಟ್ ಮಾಡಿ ಹೇಳಿ ಹೆಂಗಿರುತ್ತೆ ಅಂತ. ನಾವು ಮಾಡ್ತಾ ಇರ್ತೀವಿ. ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, ನಾನು ನಿಜ ಹೇಳ್ತಿದ್ದೀನಿ. ನಾವೇನೋ ವೀಡಿಯೋಕ್ಕೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಪೀಸಿಂಗ್ ಹಾಕಿಲ್ಲ. ಮಾರ್ಕ್ ಮೈ ವರ್ಡ್, ನಾವೇನೋ ವೀಡಿಯೋ ಮಾಡೋಕ್ಕೆ ಬಂದಿದ್ದೀವಿ ಅಂತ ಈ ಥರ ಪೀಸ್ ಹಾಕಿಲ್ಲ. ಆ ಥರ ಮಾಡಿಲ್ಲ ನಮ್ಮ ಹುಡುಗರು. ಅದೇ ರೆಗ್ಯುಲರ್ ಆಗಿ ತೂಗುದೀಪಕ್ಕೆ ಯಾವಾಗ ಬಂದ್ರೂ ಈ ಥರ ಹಾಕ್ತಾರೆ. ಆಮೇಲೆ ನೋಡಿ, ನೀವು ಮಟನ್ ಬಿರಿಯಾನಿ ಅಂದ ತಕ್ಷಣ ಎಲ್ಲ 1-2 ಪೀಸ್ ಕೊಟ್ಬಿಡ್ತಾರೆ ಮಟನ್ ಬಿರಿಯಾನಿ. ಅದು 1-2 ಪೀಸ್ ಕೊಟ್ಬಿಟ್ಟು ಮಟನ್ ಬಿರಿಯಾನಿ ಅಂತಾರೆ. ಬಟ್ ಬ್ರದರ್, ನಾನು ಹೇಳೇಬಿಡ್ತೀನಿ ಕೇಳಿ ಡೈರೆಕ್ಟಾಗಿ. ನಮ್ಮ ಜನ ಎಷ್ಟು ಮೋಸ ಹೋಗ್ತಿದ್ದಾರೆ ಅಂದರೆ, ಈ ನೆನೆ ನೈಟ್ ಒಂದು ಬಿರಿಯಾನಿ ತಗೊಂಬೋದೆ 4 ರೂಪಾಯಿಲಿ, 3 ಮಟನ್ನು 1 ಚಿಕನ್. ಅದರಲ್ಲಿ ಬಿಟ್ಟು ಚರ್ಬಿ ಬಿಟ್ಟರೆ ಬೇರೆ ಏನಿಲ್ಲ. ದಾಳ್ಳ ಚರ್ಬಿ. ಸುಮ್ಮನೆ ಜನಕ್ಕೆ ಬಣ್ಣದಲ್ಲಿ ಈ ಯೂಟ್ಯೂಬಲ್ಲಿ ಹೇಳಿ ಜನ ಮಳ್ಳಿಸ್ತಿದ್ದಾರೆ ಬಿಟ್ಟರೆ ನಮ್ಮ ಥರ ರಿಯಾಲಿಟಿ ಹೇಳಿ ಯಾರೂ ಇದು ಮಾಡ್ತಾಯಿಲ್ಲ.
ಕೈ ತೊಳೆಯೋಕೆ ಜಿಡ್ಡು ಬಿಡ್ತೀರ ನಮ್ಗೆ ಅಷ್ಟರ ಮಟ್ಟ ಜಿಡ್ಡಿತ್ತು. ಜಿಡ್ಡಿದ್ರೆ ಏನರ್ಥ? ಇವಿ ಚರ್ಬಿ, ದಾಲ್ಡ ಈ ಥರ. ನೋಡಿ ಮಟನ್ ಪೀಸು ಯಾಕೆ ನಾವು ತೂಗುದೀಪಾಗೆ ಪದೇ ಪದೇ ಬರ್ತೀವಂದರೆ ಇವರ ಒಂದು ಟೇಸ್ಟು ಒಂದು ವಾರ ಬಿಟ್ಟು ತಿಂದರೂ ಹಂಗೆ ಇರುತ್ತೆ, ಒಂದು ತಿಂಗಳು ಬಿಟ್ಟು ತಿಂದರೂ ಹಂಗೆ ಇರುತ್ತೆ, ಇನ್ ಕೇಸ್ ಫ್ಯೂಚರಲ್ಲಿ ಒಂದು ವರ್ಷ ಬಿಟ್ಟು ತಿಂದರೂ ಹಂಗೆ ಇರುತ್ತೆ. ಆ ಟೇಸ್ಟ್ ಯಾವತ್ತೂ ಚೇಂಜ್ ಆಗಲ್ಲ. ನೀವು ಇಲ್ಲಿ ಇದನ್ನು ಟೇಸ್ಟ್ ಮಾಡಿ ಇನ್ನು ಹೆಂಗಿರುತ್ತೆ ನೋಡಿ. ಚೆನ್ನಾಗಿದೆ. ಇದೇ ಚಿಲ್ಲಿ ಚಿಕನ್ ಗ್ರೇವಿ ಹಾಕಿ ಊಟ ಮಾಡಿ ಅವಾಗ ನೀವು ಹೇಳಿ ಅಣ್ಣ ಬಾ. ಮಸ್ಟ್ ರೆಕಮೆಂಡೆಡ್ ಅಂದರೆ ಆನೆಸ್ಟ್ ಹೇಳ್ತೀನಿ, ಚಿಕನ್ ಫ್ರೈ, ಮಟನ್ ಚಾಪ್ಸು, ಚಿಲ್ಲಿ ಚಿಕನ್, ಮಟನ್ ಬಿರಿಯಾನಿ ಮಸ್ಟ್ ರೆಕಮೆಂಡೆಡ್ ಅಂತಾರಲ್ಲ ಅದು. ಆಮೇಲೆ ಮೋಸ್ಟ್ ಆಫ್ ದ ಫೇವ್ರೇಟ್ ಎಲ್ರಿಗೂ ತೂಗುದೀಪದಲ್ಲಿ ನಾವು ಎಳ್ಳಿ ಬಿಳ್ಳಿ ಮಟನ್ ಫ್ರೈ ಎಲ್ರಿಗೂ ಫೇಮಸ್ ಇದ್ದೇ ಇರುತ್ತೆ. ಇದೂ ಅಷ್ಟೇ, ಇದೂ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರುವ ಸುತ್ತಮುತ್ತ ಅಷ್ಟೇ ಯಾವಾಗಲೂ ವೀಕೆಂಡು ವೀಕ್ ಡೇಸ್ ಅಂತಲ್ಲ, ಗುರುವಾರ ಸೋಮವಾರ ರಜಾ ಅಲ್ವಾ ನಿಮ್ಗೆ? ಸೋಮವಾರ ರಜಾ. ಸೋಮವಾರ ಬಿಟ್ಟು ಇನ್ನು ಮಿಕ್ಕಿದ ದಿವಸ ಎಲ್ಲನೂ ಜನ ಹಿಂಗೆ ಇರ್ತಾರಿಲ್ಲ ಆಲ್ಮೋಸ್ಟ್. ಆಮೇಲೆ ನಿಮಗೆ ಫುಲ್ಲು ಬಿಸಿ ಬಿಸಿ ಬಿರಿಯಾನಿ ಬೇಕಂದರೆ ಕರೆಕ್ಟಾಗಿ ಎಕ್ಸಾಕ್ಟ್ಲಿ 7 ಗಂಟೆ ಸಾಯಂಕಾಲ ಸಂಜೆ 7 ಗಂಟೆ ನೀವು ಬಂದರೆ ಬಿಸಿ ಬಿಸಿ ಬಿರಿಯಾನಿ ರೆಡಿ. ಮಧ್ಯಾಹ್ನ 1 ಗಂಟೆ 12:30 ನೋಡಿದ್ರೆ ಟೈಮಿಂಗು ಮಧ್ಯಾಹ್ನ 12:30 1 ಗಂಟೆಗೆ, ಸಂಜೆ 6:30 7 ಗಂಟೆ. ಆ ಟೈಮಲ್ಲಿ ನೀವು ಬಂದರೆ 7 ಗಂಟೆ 6:30 ಬರಬೇಡಿ, ಮತ್ತು ಹಾಫ್ ಅನ್ ಅವರ್ ವೇಟ್ ಮಾಡೋಕ್ಕಾಗುತ್ತೆ. 7 ಗಂಟೆಗೆ ಎಕ್ಸಾಕ್ಟ್ಲಿ ದಮ್ ಕಟ್ಟಿ ಕೊಡ್ತಾರೆ. ಆ ಬಿರಿಯಾನಿ ತಿನ್ನಿ, ಇನ್ನೂ ಸೂಪರಾಗಿದೆ. ಎಸ್ ಈಗ ಶರತ್ ಬದ್ರೆ ಅವ್ರು ಬ್ಯುಸಿ ಇದ್ದಾರೆ, ಪಾಪ ಅವ್ರನ್ನ ಕೂರ್ಸ್ಕೊಂಡು ನೋಡ್ತೀನಿ, ಹಿಂಸೆ ಮಾಡ್ದಂಗೆ ಆಗುತ್ತೆ. ಅವ್ರು ಹೊರ ಕೂರ್ಸ್ಕೊಳ್ಳಿ, ಆಮೇಲೆ ನಾವು ಮತ್ತೆ ಮಾತಾಡ್ತೀವಿ. ಊಟ ಆಯಿತು. ಹೋಟ್ಲ್ ತುಂಬ ರಶ್ ಆಗಿರೋದ್ರಿಂದ ಅಲ್ಲಿ ಇವ್ರು ನಿಂತ್ಕೊಂಡ್ರೆ ಇವ್ರು ಲಾಕ್ ಆಗ್ತಾರೆ. ಹಂಗಾಗಿ ಸ್ವಲ್ಪ ಅದಕ್ಕೆ ಈ ಕಡೆ ಕರ್ಕೊಂಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದೇನು ಫಸ್ಟ್ ಟೈಮ್ ಅಲ್ಲ, ಸುಮಾರು ಸಲ ಗೊತ್ತಿಲ್ಲ, ಮೇ ಬಿ ಒಂದು 25, 26, 27 ಟೈಮಿನ ನಾನು ಗೊತ್ತಿಲ್ಲ, ಆಗಿದೆ ಜಾಸ್ತಿನೇ ಆಗಿರ್ಬೋದು ಇನ್ನು. ಆಗಿದೆ. ಎಸ್. ಆಮೇಲೆ ಹೇಳ್ತಾ ಒಂದು ವಿಷಯಗಳು ಕೇಳ್ಪಟ್ವಿ. ಒಂದು ಬಿರಿಯಾನಿ ತಂದರೆ ವಾಟರ್ ಬಾಟಲ್ ಫ್ರೀ, ಅದು ಒಂದು. ಆಮೇಲೆ ಮೇನ್ ರೀಸನ್ ಏನಪ್ಪ ಅಂದರೆ ಸುಮಾರು ಜನ ತೂಗುದೀಪಕ್ಕೆ ಬಂದು ರಶ್ ಇರೋ ಕಾರಣ ವಾಪಸ್ ಹೋಗ್ತಾ ಇದ್ರು. ಸೊ ವಾಪಸ್ ಹೋಗ್ತಾ ಇದ್ರು ಅನ್ನೋ ಒಂದೇ ರೀಸನ್ಗೆ ಸೆಲ್ಫ್ ಸರ್ವಿಸ್ ಮಾಡಿದರೆ, ಇನ್ನು ಜಸ್ಟ್ ಆರ್ಡರ್ ಮಾಡ್ಬಿಟ್ಟು ಹಂಗೆ ಇಮಿಡಿಯೇಟಾಗಿ ತಗೊಂಡೋಗಿ ಕುಡ್ಕೊಂಬಿಟ್ರೆ ಆಯಿತು ಅಷ್ಟೇ, ಏನು ವೇಟ್ ಮಾಡೋಂಗಿಲ್ಲ, ಏನಿಲ್ಲ. ಅದಾದಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಫೆಬ್ರವರಿ 16 ದರ್ಶನ್ ಸರ್ ಬರ್ಡೇ ಬರ್ತಿದೆ, ಇದೇ ಮಂತ್ 16ನೇ ತಾರೀಕು. ಯಾರು ಬೇಕಾದ್ರೂ ಬಂದು ಒಂದು ಬಿರಿಯಾನಿ ತಗೊಂಡ್ರೆ ಒಂದು ಬಿರಿಯಾನಿ ಫ್ರೀ. ಅದಕ್ಕಿಂತ ಹೆಚ್ಚಾಗಿ ಇನ್ನೇ ಹೇಳ್ಬೇಕು, ಒಂದು ಬಿರಿಯಾನಿ ತಗೊಂಡ್ರೆ ಒಂದು ಬಿರಿಯಾನಿ ಫ್ರೀ. ಇದು ಆಲ್ಮೋಸ್ಟ್ ದರ್ಶನ್ ಸರ್ ಅವ್ರು ಹೇಳ್ದಂಗೆ ಅವ್ರ ಬರ್ಡೇ, ಅವ್ರ ಸಿನಿಮಾಗಳು ರಿಲೀಸ್ ಆದಾಗ ನೀವೆಲ್ಲ ಕೇಳ್ಕೊಳ್ಳಿ, ದರ್ಶನ್ ಸರ್ ಸಿನಿಮಾ 3 ತಿಂಗಳಿಗೆ 2 ತಿಂಗಳಿಗೆ ಒಂದೊಂದು ರಿಲೀಸ್ ಆಗಲಿ ಅಂತ ಅವ್ರಿಗೆ ಎಲ್ರಿಗೂ ಒಂದು ಬಿರಿಯಾನಿ ಫ್ರೀ ಬರುತ್ತೆ. ಅಷ್ಟು ಯಾಕೆ ನಿಮಗೆ ಅಷ್ಟೊಂದು ಇಷ್ಟ ದರ್ಶನ್ ಸರ್ ಅಂದರೆ? ಅವ್ರ ಮೇನ್ ರೀಸನ್ ಹೆಲ್ಪ್ಗಳು, ಅವ್ರು ಮಾತಾಡೋ ಮಾತುಗಳು, ಏನೇ ಮಾಡ್ರು ಅಲ್ಲೇ ಬಹುಮಾನ ಅಲ್ವಾ? ಅದು ನಮಗೊಂದು ಲೈಫಲ್ಲಿ ಇದು ಆಗಿದೆ ಅಷ್ಟೇ. ಮುಚ್ಚಿಡ್ಕೋಬೇಕು, ಅವ್ರ ಹತ್ರ ಮಾತಾಡ್ಬೇಕು, ಇರೋದು ಅದು ಆ ನೆಸೆಸಿಟಿನೇ ಬೇಡ. ಹಂಗೆ ನಮ್ಮ ಬಿರಿಯಾನಿ ಆಗೇನೆ, ಬಿರಿಯಾನಿ ತಿಂದ್ಮೇಲೆ ಆರೋಗ್ಯವಾಗಿ ಚೆನ್ನಾಗಿರ್ಬೇಕು. ಎಲ್ಲವೂ ಬಿರಿಯಾನಿ ತಿಂದ ಕಣಪ್ಪ ಹೊಟ್ಟೆ ನೋವು ಮಾಡೋದು, ಹೊಟ್ಟೆ ಬರಿಸ್ಕೊಂಡು ಕಣಪ್ಪ ಅನ್ನೋದ್ರಲ್ಲಿ ಆ ಮಾತು ಇರಬಾರ್ದು. ಎಸ್, ನನಗಂತರೂ ಹಾಗಾಗಿ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ತೂಗುದೀಪ ಬಿರಿಯಾನಿ. ಪರ್ಸನಲ್ ಏನಕ್ಕೆ ಸೆಲ್ಫ್ ಸರ್ವಿಸ್ ಮಾಡೋದು ಒಂದೊಂದು ಕಾರಣಕ್ಕಿಂತ ಎಲ್ಲೆಲ್ಲಿಂದನೂ ಬಿರಿಯಾನಿ ಬರೋರು. ಆ ಟೈಮಿಗೆ ಬಿರಿಯಾನಿ ಖಾಲಿ ಆಗ್ತಿತ್ತು, ನಮಗೆ ಮಾಡೋಕೆ ಆಗ್ತಿದ್ದಿಲ್ಲ, ಲೇಬರು ಹೊರಗಡೆ ಹಾಕ್ಬೇಕಾಗಿತ್ತು. ಹಾಗಾಗಿ ಎಷ್ಟೇ ಜನ ಬಂದರೂ ಬಿರಿಯಾನಿ ಸಿಗಲಿ ಅವರಿಗೆ, ಪಾಪ ಎಲ್ಲೆಲ್ಲಿಂದನೋ ದೂರದಿಂದ ಬರ್ತಾ ಇರ್ತಾರೆ. ಅವ್ರಿಗೆ ಬಿರಿಯಾನಿ ಇಲ್ಲ ಸರ್, ಖಾಲಿ ಆಯಿತು ಅಂತ ಹೇಳೋಕ್ಕಾಗಲ್ಲ. ಪಾಪ ಬಿರಿಯಾನಿ ತಿನ್ನಬೇಕು ಅಂದರೆ ಪೆಟ್ರೋಲು, ಪೇಸನ್ಸು, ಟ್ರಾಫಿಕ್ಕು ಎಲ್ಲ ಬಂದಿರ್ತಾರಲ್ಲ ಅಂದ್ಬಿಟ್ಟು ಈಗ ಅದಕ್ಕೆ ಸೆಲ್ಫ್ ಸರ್ವಿಸ್ ಮಾಡಿ ಎಷ್ಟೇ ಬಂದರೂ ಬಿರಿಯಾನಿ ಟಕ ಬಿಸಿ ಮಾಡಿಕೊಡೋ ಇದರಲ್ಲಿ ಕಾನ್ಸೆಪ್ಟ್ ಮಾಡಿದ್ದೀವಿ. ಇದು ಬೆಸ್ಟ್ ಐಡಿಯಾ ನೋಡಿ. ಆ್ಯಕ್ಚುಲಿ ಸರ್ ಹೇಳ್ದಂಗೆ ನೀವೇನು ಬಂದು ಪಾಪ ದೂರದಿಂದ ಬಂದಿರ್ತೀರ, ಏನು ತೊಂದರೆ ಆಗಲ್ಲ. ಎಸ್, ದಟ್ಸ್ ಇಟ್. ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ನೀವೇನಾದರೂ ಕೆಂಗೇರಿ ಸುತ್ತಮುತ್ತ, ಬೆಂಗಳೂರು ಸುತ್ತಮುತ್ತ, ಎಲ್ಲೇ ಕರ್ನಾಟಕದಲ್ಲಿ ಯಾವ ಭಾಗದ ಸುತ್ತಮುತ್ತ ಇದ್ರೂ ತೂಗುದೀಪ ದೊನ್ನೆ ಬಿರಿಯಾನಿ ಮನೆ ಜಸ್ಟ್ ನೀವು ಹಾಕ್ಕೊಂಡ್ರೆ ಗೂಗಲ್ ಮಾಡಿದ್ರು ಬರುತ್ತೆ. ನಾನು ಹೇಳ್ದಂಗೆ ಬಸ್ಸಲ್ಲಿ ಬಂದರೆ ಕಬೀರ್ ಮಠ, ಬಸ್ಸಲ್ಲಿ ಬಂದರೆ ಕಬೀರ್ ಮಠ ಬಸ್ ಸ್ಟಾಪ್ ಹತ್ರ ಇಳಿದ್ರೆ, ಬಸ್ ಸ್ಟಾಪ್ ಹತ್ರ ಲೆಫ್ಟ್ ಸೈಡಿಗೆ ಪೈ ಮೊಬೈಲ್ಸ್ ಅಲ್ಲಿ ಕೆಳಗಿರೋದೆ ತೂಗುದೀಪ ದೊನ್ನೆ ಬಿರಿಯಾನಿ ಮನೆ. ಸೊ ವೆರಿ ಸಿಂಪಲ್. ಸೊ ಇದು 2ನೇ ಸಾರಿ ಮಾಡ್ತಿರೋದು. ಇನ್ನೂ ಏನಾದ್ರು ಸ್ಪೆಷಲ್ ಇದ್ದಾಗ ಮತ್ತೆ ಬಂದು ಮಾಡೋಣ, ಮತ್ತೆ ಸಿಗ್ತಾರಣ. ತೂಗುದೀಪ ದೊನ್ನೆ ಬಿರಿಯಾನಿ ಆಮೇಲೆ ಒಂದ್ಸಾರಿ ವಿಡಿಯೋ ಮಾಡಿರೋದು ಇವರು, ಬೇಕು ಅಂತ ವಿಡಿಯೋ ಮಾಡಿಲ್ಲ, ಬೇಕು ಜನಗಳನ್ನ ಮರೆಸಬೇಕಂತೂ ಹೇಳ್ತಾ ಇಲ್ಲ. ಆಮೇಲೆ ನಿಜ, ನಾನು ಅಷ್ಟೇ, ನಾನು ಯೂಶಲಿ ಈ ಥರ ಹೋಟ್ಲ್ ಬ್ಲಾಗ್ಗಳು ಮಾಡೋದು ತುಂಬ ಕಡಿಮೆ. ಬಟ್ ತೂಗುದೀಪ ಆನೆಸ್ಟಾಗಿ ಹೇಳ್ತೀನಿ ಸ್ನೇಹಿತರೆ,
ಸ್ನೇಹಿತರು ಅಂತ ಪಕ್ಕಕ್ಕೆ ಕೇಳೋಣ. ಟೇಸ್ಟ್ ತುಂಬ ಚೆನ್ನಾಗಿರೋದಕ್ಕೆ ಇವ್ರು ನಮ್ಮ ಸ್ನೇಹಿತರಾಗಿರೋದು ವಿಷಯ ಇಷ್ಟ ಅಷ್ಟೇ. ಯಾರು ಇವ್ರಿಗೆ ಈಗ ತುಂಬ ಚೆನ್ನಾಗಿ ಇವ್ರು ಎಲ್ಲೇ ಸಿಕ್ಕರು ನಾರ್ಮಲಾಗಿ ನಾವು ಮಾತಾಡೋ ರೀಸನ್ ಏನಪ್ಪ ಅಂದರೆ ನಾವು ಯಾವಾಗ ಬಂದಾಗೂ ಇಲ್ಲಿ ಟೇಸ್ಟಿಂದನೇ ನಾವು ಫ್ರೆಂಡ್ ಆಗಿದ್ದೀವಿ. ನಮ್ಮ ಟೇಸ್ಟಿಂದಾನೆ ಇಲ್ಲಿ ಕೊಡೋ ಟೇಸ್ಟು. ಆಮೇಲೆ ನಮ್ಮ ಫ್ಯಾಮಿಲಿಲೂ ಅಷ್ಟೇ, ಸುಷ್ಮಿತಾ ಎಲ್ರಿಗೂ ಇಷ್ಟ. ಸ್ಪೆಷಲಿ ನಮ್ಮ ಮಿತ್ತನು ಅವಾಗ ಚಿಲ್ಲಿ ಚಿಕನ್ ಇದನ್ನೆಲ್ಲ ತಿಂತಾಳೆ. ಯಾರಾದರೂ ನೀರು ಕೂಡ ತಿಂತಾಳೆ. ಎಸ್, ದಟ್ಸ್ ಇಟ್. ಯಾರ್ಯಾರು ಬರಂಗಿದ್ರೆ ತುಗುದೀಪ ಬಂದು ತಿಂದು ನೋಡ್ರಿ. ಸೆಲ್ಫ್ ಸರ್ವಿಸ್ ಬೇರೆ ಇದ್ದಾಗ ಮಿಸ್ಸೇ ಮಾಡ್ಕೊಬೇಡಿ. ಓಕೆ, ಥ್ಯಾಂಕ್ ಯು, ಬಾಯ್.